ವಿಷಯ ಇದು. ಇದು ಪೂರ್ತಿ ಇದು ಸರ್ವೆ ನಂಬರ್, ಇದೆಲ್ಲ ಪೂರ್ತಿ 99. ಇದೆಲ್ಲನೂ ಪೂರ್ತಿ 99 ಸರ್ವೆ ನಂಬರ್. ಅದರಲ್ಲಿ 14 ಎಕರೆ 38 ಗುಂಟೆ ಇದೇನು ಮೊದಲು ಫಸ್ಟ್ ಕೊಟ್ಟಿದ್ದು 5 ಎಕರೆ, ಅದಾದ್ಮೇಲೆ 9 ಎಕರೆ 38 ಗುಂಟೆ ಇದು ಇವೆರಡು ಕೊಟ್ಟಿದ್ದು. ಇವೆರಡು ಉಳಿದ ಜಮೀನು ವಿಲೇವಾರಿ ಆಗಿದೆ, ಹಿಂದೆನೆ ವಿಲೇವಾರಿ ಮಾಡಿದ್ದಾರೆ. ಇದು ಕಲ್ಲು ಬಂಡೆ. ಹಿಂದೆ ಸರ್ಕಾರ ಇದನ್ನ ಲೀಸ್ ಕೊಟ್ಟಿತ್ತು, ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಹೊಡ್ಕೊಳಕ್ಕೆ. ಅವರು ಬಂಡೆ ಹೊಡ್ಕೊಂಡಾದ್ಮೇಲೆ ಇದು ಹಳ್ಳ ಆಯ್ತು, ಕಲ್ಲು ಕ್ವಾರಿ ಆಯ್ತು. ಆ ಕಲ್ಲು ಕ್ವಾರಿಯಲ್ಲಿ ಇದನ್ನ ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ರ ಇದೆ ಅಂತೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ರಿಕ್ವೆಸ್ಟ್ ಅದೇಲ್ಲಪ್ಪ ಇಲ್ಲಿದೆ, ಕೊಡ್ತೀನಿ ಅದನ್ನ ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇದು ಮ್ಯಾಪ್, ಪ್ಯೂರ್ಲಿ ಸರ್ಕಾರಿ ಜಮೀನು. ಆಯ್ತು, ನಾನು ಸರ್ಕಾರನ ಕೇಳುವಂಥದ್ದು, ಇವರು ಯಾರೋ ಅವ್ರ ಪರವಾಗಿ ಜಮೀರ್ ಅಹಮದ್ ಖಾನ್, ಈಗ ಸರ್ಫಾಸ್ ಖಾನ್ ಅಲ್ಲೇ ಇದ್ದಾನೆ, ಮೊನ್ನೆ ರೈಡ್ ಆಯ್ತಲ್ಲ, ಅವರೇ ಅಲ್ಲೇ ಇದ್ದಾನೆ. ಈಗ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ, ಈಗ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಪಟ್ಟಿ ಹಿಡ್ಕೊಂಡು ಅಲ್ಲಿ. ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾಧ್ಯಮದಲ್ಲಿ ನೋಡಿದ್ದು 20 ವರ್ಷದಿಂದ ಇದ್ದಾರೆ ಅಂತ ಹೇಳಿ. ನಾನು ನಿಮ್ಮನ್ನು ಕೇಳ್ತೀನಿ, 20 ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ. 20 ವರ್ಷ 20 ಇಯರ್ಸ್ ಇಂದ ಇದ್ದಾರೆ ಅಂತ. ನನ್ನ ಹತ್ರ ಗೂಗಲ್ ಮ್ಯಾಪ್ ಇದೆ. ಇಲ್ಲಪ್ಪ, ಇನ್ನೊಂದು ಮನೆ ಇಲ್ಲಿ ಇದು. ಈ ಗೂಗಲ್ ಮ್ಯಾಪ್ ನೋಡಿ, ಎಲ್ಲ ಬರೆದಿದ್ದೆ. ಇದು ನೋಡಿ 2023 ಗೂಗಲ್ ಮ್ಯಾಪ್, 2020. ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ, ಈ ರೆಡ್ ಮಾರ್ಕಿಂಗ್ ಇದೆ, ಇದು ಅಲಾಟ್ ಆಗಿರೋದು 14 ಎಕರೆ 38 ಗುಂಟೆ ಅಲಾಟ್ ಆಗಿರೋದು ಇದು. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಖಾಲಿ ಇದೆ ನೋಡಿ, ನೀರು ತುಂಬಿದೆ. ನೀರು ಅಂದ್ರೆ ಈ ಅಲ್ಲಿ ಕಸ ಹಾಕ್ತಾ ಇದ್ರು. ಇದು ಅಲಾಟ್ ಆದ್ಮೇಲೆ ನಮ್ಮ ಕಾರ್ಪೊರೇಷನ್ ಅವರು ಕಸನ ತಗೊಂಡೋಗಿ ಹಾಕಿದ್ದಾರೆ ಇಲ್ಲೆಲ್ಲ. ಅದರ ಕಸ ಹರಿದು ಲಿಚೆಡ್ ಹರಿದು ತುಂಬಿಕೊಂಡಿರೋದು ಇದೆಲ್ಲ ಲಿಚೆಡ್. ಈ ಗೂಗಲ್ ಮ್ಯಾಪ್ ಇದು ಅಂದ್ರೆ ಖಾಲಿ ಇದೆ. ಅವ್ರು ಯಾರೋ ಹೇಳ್ತಾರಲ್ಲ, ತಲೆ ಕೆಟ್ಟವು ಕಾಂಗ್ರೆಸ್ ಅವರು, 20 ವರ್ಷ 15 ವರ್ಷ ಪರ್ಮನೆಂಟ್ ಗಿರಾಕಿಗಳು ಇಲ್ಲಿ ಅವರು ಅಂತ ಹೇಳ್ತಾ ಇರಲ್ಲ. ದಿಸ್ ಇಸ್ ದ ಮ್ಯಾಪ್. 23 ಇಲ್ಲಿ ಬರ್ದಿದೆ ನೋಡಿ. 23 ಗೂಗಲ್ ಮ್ಯಾಪ್. ಇದು ಸುಳ್ಳಾಗಕ್ಕೆ ಸಾಧ್ಯನಾ? ಇದು ಖಾಲಿ ಇತ್ತು. ನಾನು ಮಾರ್ಕ್ ಮಾಡಿದ್ದೀನಿ, ರೆಡ್ ಮಾರ್ಕ್ ಇದೆ ನೋಡಿ ಇಲ್ಲಿ. 14 ಎಕರೆ ಅಪ್ರಾಕ್ಸಿಮೇಟ್ಲಿ 15 ಎಕರೆ 2 ಗುಂಟೆ ಕಡಿಮೆ, 15 ಎಕರೆದು ಮಾರ್ಕ್ ಮಾಡಿದ್ದೀನಿ. ಅಷ್ಟು ಖಾಲಿ ಇದೆ, ಪ್ಯೂರ್ಲಿ ಖಾಲಿ ಇದೆ. ದಿಸ್ ಎ ಸ್ಯಾಟಲೈಟ್ ಮ್ಯಾಪ್, ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಇತ್ತು ಕ್ವಾರಿ, ಲಿಚಡ್ ಅಂದ್ರೆ ಇದು ನೀರು ತುಂಬಿಕೊಂಡಿತ್ತು, ಕೆರೆ ತರ ಆಗಿತ್ತು. ಸೊ ಇದು ಅವಾಗ. ಅದಾದ ಮೇಲೆ ಈಗ ನೋಡಿ, ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ. ಈಗ ಮನೆಗಳು ಕಟ್ಬಿಟ್ಟಿದ್ದಾರೆ ಸೇಮ್ ಇಲ್ಲಿ. ಇಲ್ಲ, ಅದು ಈಗ 6 ತಿಂಗಳಿಂದ ನೋಡಿ. ಈಗ ಅದೆಲ್ಲ ಔಟು, ಎಲ್ಲ ಮನೆಗಳು ಇಲ್ಲಿ ಕಟ್ಟಿದ್ದಾರೆ ನೋಡಿ. ಇದೆ ಮನೆಗಳು ಕಟ್ಟಿದ್ದಾರೆ, ಎಲ್ಲ ಮನೆಗಳು ಬರ್ತಿ ತುಂಬ ಮಣ್ಣು ತುಂಬಿಟ್ಟು. ಅವನ್ ಫೋಟೋ ಆಯ್ತಾನಪ್ಪ, ಅವನ್ ಯಾರ ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಮ್ ಅವ್ ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರೈತೆ, ಅದು ಕೊಡ್ತೀನಿ, ವಾಸೀಮ್ ಅಂತ, ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ಈಗ ರೀಸೆಂಟ್ ತೆಗೆದಿರೋದು. 4 ಲಕ್ಷ, 4 ರಿಂದ 4 ಲಕ್ಷ 5 ಲಕ್ಷ ಹಂಗೆಲ್ಲ ಇಸ್ಕೊಂಡಿದ್ದಾನೆ.
ಅಲ್ಲಿ 20,000 ಕೊಟ್ಟು ಆಧಾರ್ ಮಾಡಿಸ್ಕೊಂಡು ಬಂದವರಲ್ಲ, ಇರೋದೇ ಕೊಟ್ಟಿರೋದು. ಒನ್ ಟೈಮ್ ಕೊಟ್ಟಿದ್ದಾರೆ ಅಂತಲ್ಲ, 2 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾನೆ, ಇನ್ನು 2 ಲಕ್ಷ ಆಮೇಲೆ ಕೊಟ್ಟಿರ್ತಾನೆ, 1 ಲಕ್ಷ 2 ಲಕ್ಷ ಹಂಗೆ, ಆಮೇಲೆ GPA ಮಾಡಿಕೊಟ್ಟಿರ್ತಾನೆ. ಅಂದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನ ನಿರ್ಮಾಣ. ನಮ್ಮ ಈ ಕೃಷ್ಣ ಬೈರೇಗೌಡ ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು. ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ತೆರವುಗಳನ್ನ ಮಾಡ್ತೀರಿ ಅಂತಂದ್ರು. ಇದು ಕಾರ್ಪೊರೇಷನ್ ಗಾರ್ಬೇಜ್ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು, ರಸ್ತೆ ನೋಡು, ಎಲ್ಲಾ ಕಡೆ ಗಾರ್ಬೇಜ್ ಬಿದ್ದಿದೆ. ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ? ಗಾರ್ಬೇಜು ಬೆಂಗಳೂರು ಒಳಗಡೆ ರಸ್ತೆಯಲ್ಲಿ ಗಾರ್ಬೇಜ್ ಎಲ್ಲಿ ಹಾಕಬೇಕು ಅಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡಿದ್ದಾರೆ. ಇದು ದಾಖಲೆ ಕೊಡ್ತಾ ಇದ್ದೀನಿ ನಾನು, ಇವೆರಡೂ ದಾಖಲೆಗಳು. ಇದನ್ನು ಕೂಡ ಇಲ್ಲಿ ದಾಖಲೆ ಅವ್ರಿಗೆ ಅಲಾಟ್ ಆಗಿದೆ. ಇವರಿಗೆ ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 5 ಎಕರೆ ಜಾಗವನ್ನ ನೋಂದಿದಾರರಿಂದ ಸರ್ವೆ ಮಾಡಿಸಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಇದು ಪಕ್ಕಾ ದಾಖಲೆ. ಅದಾದ್ಮೇಲೆ ಇಲ್ಲಿ 9 ಎಕರೆದು ಇದೆ, ಕೊಡ್ತೀನಿ, ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. 9 ಎಕರೆ 38 ಗುಂಟೆನ ಆಯುಕ್ತರು ಅವರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ. ಇಲ್ಲಿ ಹಸ್ತಾಂತರ ಅವರಿಗೆ DC ಅವರು ಕಾರ್ಪೊರೇಷನ್ ಹಸ್ತಾಂತರ ಮಾಡಿರೋ ಪ್ರತಿ ಇದು ಇಲ್ಲಿ. ಇಷ್ಟು ದಾಖಲೆ. ಇದು ಸರ್ಕಾರದ ಅನ್ನಕ್ಕೆ ಅವ್ರದಲ್ಲ ಅಂತಾರೆ, ಕಾಂಗ್ರೆಸ್ ಪಾರ್ಟಿದಲ್ಲ ಇದು. ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್. ಇದು ವಕ್ಫ್ ಬೋರ್ಡ್ ಅಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್ ಆಯ್ತಲ್ಲ, ಚಳವಳಿ ಅಲ್ಲ. ನಾನು ಅದನ್ನು ಹೇಳ್ತೀನಿ ಮುಂದೆ. ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ, ವಕ್ಫ್ ಬೋರ್ಡ್ ಆಸ್ತಿ ಅಂತಂದ್ರೆ ಏನು? ಅಲ್ಲಾನ ಆಸ್ತಿ ಅದು. ಅಲ್ಲಾನ್ಗೆ ದಾನ ಕೊಟ್ಟಿದ್ದು, ಅದನ್ನ ದಾನ ಕೊಡ್ಬೋದು. ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡ್ ಆಸ್ತಿ. ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ, ಕಟ್ಕೊಡಿ ಅಲ್ಲಿ. ವಕ್ಫ್ ಬೋರ್ಡ್ ಆಸ್ತಿ ಇದೆಯಲ್ಲ, ಎಷ್ಟು ಲಕ್ಷಾಂತರ ಎಕರೆ ಇದೆ. ನಾವು ಮೊನ್ನೆ ಎಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ, ಲಕ್ಷಾಂತರ ಎಕರೆ ಹೊಳಿತಾ ಬಿದ್ದಿದೆ. ಹಂಗೆ ಕೊಡಿ ಅಲ್ಲಿ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್, 650 crores, 650 ಕೋಟಿ ಬೆಲೆ ಬಾಳುವ ಜಮೀನು. 15 ಎಕರೆ ಜಮೀನು ಅಲ್ಲಿ ಸುಮಾರು 10,000 ರಿಂದ 12,000 ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತಾ ಇದೆ ಈಗ ಪ್ರೆಸೆಂಟ್. ಹೋಗಿಲು ನಿಮ್ಗೆ ಗೊತ್ತಿದೆ, ಕಾರ್ಪೊರೇಷನ್ ಒಳಗಡೆ ಇರುವಂತದ್ದು. ಇನ್ನು ಕಾರ್ಪೊರೇಷನ್ ಇನ್ನೂ ಬಹಳ ದೂರ ಇದೆ, ಅದರಿಂದ ಆಚೆನು 650 ಕೋಟಿ ಬೆಲೆ ಬಾಳುವಂತ ಜಮೀನು.